ಇದೀಗ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ. ಪ್ರಧಾನಿ ಮೋದಿಗಾಗಿ ವಿಶೇಷವಾಗಿ ಸಿದ್ಧವಾಗಿದೆ ಒಂದು ಉಡುಗೊರೆ. ರಾಮಕೃಷ್ಣ ಆಶ್ರಮಕ್ಕೆ ಆಗಮಿಸಿದ ಪ್ರಧಾನಿ ಮೋದಿ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ಮೋದಿಗಾಗಿ ಸಿದ್ಧವಾಗಿದೆ ವಿಶೇಷ ಉಡುಗೊರೆ. ರಾಮಕೃಷ್ಣ ಆಶ್ರಮಕ್ಕೆ ಆಗಮಿಸಿದ ಪ್ರಧಾನಿ ಮೋದಿ. ಪ್ರಧಾನಮಂತ್ರಿ ಮೋದಿಯಿಂದ ವಿವೇಕ ಸ್ಮಾರಕ ಉದ್ಘಾಟನೆಯಾಗುತ್ತೆ. ಮೋದಿಗಾಗಿ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನ ಗಿಫ್ಟ್ ಅನ್ನ ಕೂಡ ಈಗ ನೀಡಲಾಗ್ತಾ ಇರುವಂತದ್ದು. ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ವಿಶೇಷ ಮೂರ್ತಿ. ಅರುಣ್ ಯೋಗಿರಾಜ್ ಕೈಚಳಕದಲ್ಲಿ ಮೂಡಿ ಬಂದಂತಹ ಮೂರ್ತಿ ಇದಾಗಿದೆ. ಬಿಳಿ ಬಣ್ಣದ ವಿಯೆಟ್ನಾಂ ಮಾರ್ಬಲ್ನಲ್ಲಿ ಈ ಒಂದು ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿರುವಂಥದ್ದು. ಏಕಶಿಲೆಯಲ್ಲಿಯೇ ನಿರ್ಮಾಣವಾಗಿರುವ ಮೂರ್ತಿ. ಕೇವಲ 15 ದಿನದಲ್ಲಿ ರೂಪುಗೊಂಡಿರುವಂತಹ ಪ್ರತಿಮೆ. 8.5 ಕೆಜಿ ತೂಕ, 1.5 ಅಡಿ ಉದ್ದದ ವಿವೇಕಾನಂದರ ಮೂರ್ತಿಯನ್ನ ಈಗ ಉಡುಗೊರೆಯಾಗಿ ನೀಡಲಾಗಿರುವಂಥದ್ದು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಏನು ದೃಶ್ಯಾವಳಿಯಲ್ಲಿ ಗಮನಿಸ್ತಿದ್ದೀರಲ್ಲ, ಅರುಣ್ ಅವರು ಈ ಒಂದು ಅದ್ಭುತವಾಗಿರುವಂತಹ ಉಡುಗೊರೆಯನ್ನ ಕೆತ್ತನೆಯನ್ನ ಮಾಡ್ತಾ ಇರುವಂಥದ್ದು. ಶಿಲ್ಪಿ ಅರುಣ್ ಅವರು ಈ ಒಂದು ವಿಶೇಷವಾಗಿ ಉಡುಗೊರೆಯನ್ನ ರೆಡಿ ಮಾಡಿದ್ದಾರೆ. ರಾಮಕೃಷ್ಣ ಆಶ್ರಮಕ್ಕೆ ಈಗ ಆಲ್ರೆಡಿ ಭೇಟಿಯನ್ನ ನೀಡಿರುವಂಥದ್ದು. ಪ್ರಧಾನಿ ಮೋದಿ ಅವರಿಗೆ ವಿವೇಕ ಸ್ಮಾರಕ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅರುಣ್ ಅವರು ಈ ಒಂದು ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ವಿಶೇಷ ಮೂರ್ತಿ ಇದಾಗಿರುವಂಥದ್ದು. ಮೈಸೂರಿನಲ್ಲಿ ಕೇವಲ 15 ದಿನಗಳಲ್ಲಿ ರೆಡಿ ಮಾಡಿರುವಂಥದ್ದು. ಅರುಣ್ ಅವರ ಕೈ ಚೊಳಕದಲ್ಲಿ ಮೂಡಿ ಬಂದಿರುವಂತಹ ಈ ಒಂದು ಏಕಶಿಲೆಯಲ್ಲಿ ನಿರ್ಮಾಣವಾಗಿರುವಂತಹ ಮೂರ್ತಿ ಇದಾಗಿದೆ. ಕೇವಲ 15 ದಿನದಲ್ಲಿ ರೂಪುಗೊಂಡಿರುವಂತಹ ಪ್ರತಿಮೆ. ಮುಕ್ತಿದಾನಂದ ಮಹಾರಾಜ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಯಾಕಂದರೆ ನಮ್ಮ ಮೈಸೂರಿಗೆ ವಿವೇಕಾನಂದರು ಬಂದು ಇಲ್ಲಿ ಉಳ್ಕೊಂಡಿದ್ರು, ಒಂದು ವಾರದ ತನಕ ಇದ್ದು ಮೈಸೂರಿನಲ್ಲಿ ಒಂದು ಒಡನಾಟ ಇತ್ತು ಅಂತ ಒಂದು ವಿಷಯದ ಬಗ್ಗೆ ಒಂದು ಮೆಮೋರಿಯಲ್ನ ಮಾಡಿದ್ದಾರೆ, ಸುಂದರವಾದ ಮೆಮೋರಿಯಲ್. ಆ ಒಂದು ಸಮಯಕ್ಕೆ ಆ ಒಂದು ಉದ್ಘಾಟನೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯವರು ಬರ್ತಾ ಇದ್ದಾರೆ. ಅದಕ್ಕೆ ಬರುವ ಸಮಯದಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ವಿವೇಕಾನಂದರದ್ದು ಒಂದು ಪ್ರತಿಮೆಯನ್ನು ಮಾಡಿಕೊಡ್ತೀನಿ ಸರ್ ಕಲ್ಲಿನಲ್ಲಿ ಅಂತ. ಇಮಿಡಿಯೇಟ್ ಆಗಿ ಅವರು ಒಪ್ಕೊಂಡ್ರು. ಅವ್ರು ಒಪ್ಕೊಂಡ್ಕೊಂಡೆ ನೆಕ್ಸ್ಟ್ ಕನ್ಸರ್ನ್ ಅವ್ರದ್ದು ಏನಿತ್ತು ಅಂದರೆ, ಅರುಣ್ ಕಲ್ಲಿಂದಲ್ವಾ, ಸ್ವಲ್ಪ ತೂಕ ಜಾಸ್ತಿ ಆಗ್ಬಿಡುತ್ತಾ, ಆಮೇಲೆ ಪ್ರಧಾನಮಂತ್ರಿಗಳು ಇಟ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ನೋಡಿ, ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿದ್ರು. ನಾನು ಅದಕ್ಕೆ ಇಲ್ಲ ಸ್ವಾಮೀಜಿ, 10 kg ಒಳಗಡೆ ಬರುವಂಗೆ ನಾವು ಮೂರ್ತಿಯನ್ನು ನಿರ್ಮಾಣ ಮಾಡೋಣ. ನನಗೆ ಸಾಮಾನ್ಯವಾಗಿ ಏಕಶಿಲೆಯಲ್ಲಿ ಮಾಡೋದು ಬಹಳ ಶ್ರೇಷ್ಠ, ಮತ್ತು ನನಗೆ ಅದು ಬಹಳ ಚಾಲೆಂಜಿಂಗು, ನನಗೆ ಅದು ಇಷ್ಟ. ಆ ರೀತಿಯಲ್ಲಿ ಏಕಶಿಲೆ ನಾವು ವಿಯೆಟ್ನಾಂ ಮಾರ್ಬಲ್ನ ಯೂಸ್ ಮಾಡಿದ್ದೀವಿ. ಈ ಒಂದು ಮಾರ್ಬಲ್ನ ವಿಶೇಷತೆ ಏನಂದರೆ ತುಂಬ ಬೆಳುಪಾಗಿದೆ, ಎಲ್ಲೂ ಕಪ್ಪು ಚುಕ್ಕಿ ಇರೋದಿಲ್ಲ. ಈಗ ನಾವು ಮಾಡಿರುವಂಥ ಮೂರ್ತಿ ಸುಮಾರು 8.5 kg ಬಂದಿದೆ. ಪ್ರಧಾನಮಂತ್ರಿಗಳಿಗೆ ನಮ್ಮ ಅಧ್ಯಕ್ಷರು ಕೊಟ್ಟರು ಸಹ ಇಟ್ಕೊಬೋದು. ಆ ರೀತಿ ಒಂದು ತೂಕದ ಲೆಕ್ಕಾಚಾರದಲ್ಲಿ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದೀವಿ. ಇದು ಮಾಡಬೇಕಾದ್ರೆ ನನಗೆ ಯಾವ ರೀತಿ ವಿವೇಕಾನಂದ ಮಾಡಬೇಕು ಅನ್ನೋ ಯೋಚನೆ ಇದ್ದಾಗ, ನಮ್ಮ ಕನ್ಯಾಕುಮಾರಿಯಲ್ಲಿ 1970ರಲ್ಲಿ ನಮ್ಮ ವಿವೇಕಾನಂದರದ್ದು ರಾಕ್ ಮೆಮೋರಿಯಲ್ನ ಮಾಡಿದ್ದಾರೆ. ಆ ಒಂದು ಭಂಗಿಯಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ ಈ ಒಂದು ಪ್ರತಿಮೆ ಸುಮಾರು 18 ಇಂಚು ಅಂದರೆ 1.5 ಅಡಿ ಎತ್ತರ ಇದೆ. ಸರಿಸುಮಾರು 8.5 kg ತೂಕ ಬರುತ್ತೆ. ಇದಕ್ಕೂ ಮುಂಚೆನೂ ಸಹ ನಾನು ಪ್ರಧಾನಮಂತ್ರಿಯವರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸನ್ನ 2022ರಲ್ಲಿ ನಾನು ಒಂದು ಉಡುಗೊರೆಯಾಗಿ ಕೊಟ್ಟಿದ್ವಿ. ಆ ಒಂದು ಉಡುಗೊರೆ ಸಾಮಾನ್ಯವಾಗಿ ಯಾವುದೇ ಮಂತ್ರಿಗಳಿಗೆ ಉಡುಗೊರೆ ಬಂದರೆ ಅದು ಆಪ್ಷನ್ ಆಗಿ, ಆ ಆಪ್ಷನ್ ಬಂದ ದುಡ್ಡಲ್ಲಿ ಗಂಗೆಯ ಒಂದು ಕ್ಲೀನಿಂಗಿಗಾಗಿ ಬಳಸ್ತಾರೆ. ಆ ರೀತಿಯಲ್ಲಿ ಅದು ಲಕ್ಷಾಂತರ ರೂಪಾಯಿಗೆ ಆ ಟೈಮ್. ಮೈಸೂರಿಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿಗೆ ಈಗ ಸ್ವಾಗತವನ್ನ ಕೋರಿದ್ದಾರೆ ಸಿಎಂ ಹಾಗೆ ರಾಜ್ಯಪಾಲರು. ಮೈಸೂರಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪ್ರಧಾನಿ ಮೋದಿಗೆ ಸ್ವಾಗತ ಕೋರಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್. ಓವಲ್ ಮೈದಾನದಿಂದ ಸ್ಮಾರಕ ತಲುಪಿದ ನಮೋ
ದಾರಿಯುದ್ದಕ್ಕೂ ಮೋದಿಗೆ ಅಭಿಮಾನಿಗಳಿಂದ ಜೈಕಾರ. ಮೈಸೂರಿನ ಜನರತ್ತ ಕೈ ಬೀಸಿ ಸ್ಮಾರಕ ತಲುಪಿದ ಮೋದಿ. ಮೈಸೂರಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಪ್ರಧಾನಿ ಮೋದಿಗೆ ಸ್ವಾಗತ ಕೋರಿದ್ದಾರೆ ಸಿಎಂ ಹಾಗೆ ರಾಜ್ಯಪಾಲರು. ಓವಲ್ ಮೈದಾನದಿಂದ ಸ್ಮಾರಕವನ್ನ ತಲುಪಿದ್ದಾರೆ ನರೇಂದ್ರ ಮೋದಿ ಅವರು. ರಸ್ತೆಯ ಮಾರ್ಗದ ಮೂಲಕ ದಾರಿಯುದ್ದಕ್ಕೂ ಕೂಡ ಮೋದಿ ಅವರಿಗೆ ಅಭಿಮಾನಿಗಳಿಂದ ಜೈಕಾರ ಸಿಕ್ಕಿದೆ. ಮೈಸೂರಿನ ಜನರತ್ತ ಕೈಬೀಸಿ ಸ್ಮಾರಕವನ್ನ ತಲುಪಿದ್ದಾರೆ ಮೋದಿ. ಮೈಸೂರಿಗೆ ಭೇಟಿಯನ್ನ ನೀಡಿದ್ದಾರೆ ನರೇಂದ್ರ ಮೋದಿ. ಪ್ರಧಾನಿ ಮೋದಿಗೆ ಈಗ ಅದ್ಧೂರಿಯಾಗಿ ಸ್ವಾಗತವನ್ನ ಕೂಡ ಕೋರಲಾಗಿರುವಂಥದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ತಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರು ಸ್ವಾಗತವನ್ನ ಕೋರಿದ್ದಾರೆ. ಓವಲ್ ಮೈದಾನದಿಂದ ಸ್ಮಾರಕವನ್ನ ತಲುಪಿರುವಂಥದ್ದು. ದಾರಿಯುದ್ದಕ್ಕೂ ಕೂಡ ಮೋದಿ ಅವರಿಗೆ ಅಭಿಮಾನಿಗಳಿಂದ ಜೈಕಾರವನ್ನ ಹಾಕಲಾಗಿದೆ. ಮೈಸೂರಿಗೆ ಈಗ ಆಗಮಿಸಿದ್ದಾರೆ. ಮೈಸೂರಿನ ಜನರತ್ತ ಕೈಬೀಸಿ ಸ್ಮಾರಕವನ್ನ ತಲುಪಿದ್ದಾರೆ ಪ್ರಧಾನಿ. ಮಂಡಕಳ್ಳಿ ಏರ್ಪೋರ್ಟ್ನಿಂದ ಓವಲ್ ಮೈದಾನದ ಹೆಲಿಪ್ಯಾಡ್ಗೆ ಬಂದಿಳಿದಿದ್ದು, ಅದಾದ ನಂತರ ರಾಮಕೃಷ್ಣ ಆಶ್ರಮಕ್ಕೆ ಈ ಒಂದು ರಸ್ತೆಯ ಮಾರ್ಗದ ಮೂಲಕ ತಲುಪಿದ್ದಾರೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಸ್ವಾಗತವನ್ನ ಕೋರಿದ್ದಾರೆ ಹೂಗುಚ್ಛವನ್ನ ಕೊಟ್ಟು. ಆತ್ಮೀಯವಾಗಿ ಡಿಕೆ ಶಿವಕುಮಾರ್ ಅವರು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡಿದ್ದಾರೆ. ಹೂಗುಚ್ಛವನ್ನ ಕೊಟ್ಟು ಜೊತೆಗೆ ಒಂದು ಶಾಲ್ ಅನ್ನ ಹಾಕಿ ಪ್ರೀತಿಯ ಸ್ವಾಗತವನ್ನ ಕೋರಿದ್ದಾರೆ. ಈ ವೇಳೆ ರಾಜಕಾರಣದ ಒಂದಷ್ಟು ಮಾತುಕತೆಗಳು ಕೂಡ ನಡೆದಿರುವಂಥದ್ದು ಇದ್ದೇ ಇದೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಪ್ರೀತಿಯಿಂದ ನಗುಮುಖದಲ್ಲಿ ಈ ಒಂದು ಹೂಗುಚ್ಛವನ್ನ ಕೊಟ್ಟು ಪ್ರೀತಿಯಿಂದ ಸ್ವಾಗತವನ್ನ ಕೋರಿದ್ದಾರೆ. ಇನ್ನು ತಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರು ಕೂಡ ಮೋದಿ ಅವರಿಗೆ ಬರಮಾಡಿಕೊಂಡಿರುವಂಥದ್ದು. ಹೂಗುಚ್ಛವನ್ನ ಕೊಟ್ಟು ಪ್ರೀತಿಯಿಂದ ಸ್ವಾಗತವನ್ನ ಕೋರಿದ್ದಾರೆ. ಇನ್ನೊಂದು ಕಡೆಗೆ ಮೋದಿ ಅಭಿಮಾನಿಗಳು ಕೂಡ ಜೈಕಾರವನ್ನ ಹಾಕಿರುವಂಥದ್ದು. ರಸ್ತೆಯ ಇಕ್ಕೆಲೆಗಳಲ್ಲಿ ಜಮಾವಣೆಗೊಂಡಿರುವಂತಹ ಅಭಿಮಾನಿಗಳು ಮೋದಿ ಮೋದಿ ಅಂತ ಜೈಕಾರವನ್ನ ಹಾಕಿದ್ದಾರೆ. ಮೋದಿಯ ವಾಹನ ಕೂಡ ನಿಧಾನಗತಿಯಲ್ಲಿ ಸಾಗಿರುವಂಥದ್ದು. ಅಭಿಮಾನಿಗಳತ್ತ ಕೈಬೀಸಿ ಒಂದು ಹೋಗಿರುವಂಥದ್ದು. ರಸ್ತೆಯ ಮಾರ್ಗದ ಮೂಲಕ ರಾಮಕೃಷ್ಣ ಆಶ್ರಮಕ್ಕೆ ತಲುಪಿದ್ದಾರೆ. ಆಲ್ರೆಡಿ ಓವಲ್ ಮೈದಾನದಿಂದ ಸ್ಮಾರಕವನ್ನು ತಲುಪಿರುವಂಥದ್ದು. ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಪ್ರೀತಿಯಿಂದ ಆತ್ಮೀಯತೆಯಾಗಿ ಈ ಒಂದು ಆತ್ಮೀಯವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರನ್ನು ಸ್ವಾಗತ ಕೋರಿದ್ದಾರೆ. ಜೊತೆಗೆ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಈ ವೇಳೆ ಹಾಜರಾಗಿದ್ದರು.